ಎಲ್ಲ ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ನಡೆದಿದೆ. 15 ಸ್ಥಾನಗಳಿಗೆ 15 ಸ್ಥಾನ ಸ್ವಾಭಿಮಾನ ಬೆನ್ನ ಗೆಲ್ತದ ಅನ್ನೋ ಮಾತನ್ನು ಹೇಳ್ತೀನಿ. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿನ್ನೆ ನಡೆದಂಥ 2 ಚುನಾವಣೆಗಳು, ಒಂದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಆ ಚುನಾವಣೆ ಫಲಿತಾಂಶ ಮತ್ತು ಮುಗುಟ್ಕಾನ್ ಹುಬ್ಬಳ್ಳಿ MKಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ 2 ಚುನಾವಣೆ ಫಲಿತಾಂಶ ಬಂದೈತೆ. ಯಾಕಂದ್ರೆ ನಾವು ಮೊದಲಿನಿಂದ ಹೇಳ್ಕೋತ ಬಂದಿದ್ದು ನಾವು ಚುನಾವಣಾ ಫಲಿತಾಂಶದ ಬಗ್ಗೆ ಒಂದು 2, 3, 4 ಒಂದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಮುಂದೆ ರಾಜಕೀಯ ದಿಕ್ಸೂಚಿ ಆಗ್ತೈತೆ ಅಂತೇಳಿ ನಾವು ಭವಿಷ್ಯ ನುಡಿದಿದ್ದು. ಒಟ್ಟಾರೆ ಏಕ್ ಮಾರ್ ದೋ ತುಕ್ಕಡ, ಸ್ವಾಭಿಮಾನದ ಪ್ರಶ್ನೆ ಬಂದಾಗ ನಿನ್ನೆನ ಮಾಡಿದ್ದು ನಾವು, ನೆನಪೈತೆ ನನಗೆ. ಇಂದಿರಾ ಗಾಂಧಿ ಅವ್ರನ್ನ ಕೆಡವಿದ್ದಾರೆ ಸ್ವಾಭಿಮಾನ ಪ್ರಶ್ನೆ ಬಂದಾಗ, ದೇವೇಗೌಡರನ್ನ ಕೆಡವಿದ್ದಾರೆ, ರಾಮಕೃಷ್ಣ ಹೆಗಡೆ ಅವ್ರನ್ನ ಈ ರಾಜ್ಯ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿ ಅವ್ರನ್ನ ಕೆಡವಿದ್ದಾರೆ ಅಂತ ನಿನ್ನೆನ ಬೆಳಗ್ಗೆ ನಾವು ಎಪಿಸೋಡ್ ಮಾಡಿದ್ದು. ಯಾಕೋ ಅಲ್ಲಿ ಒಂದು ಹುಕ್ಕೇರಿ ತಾಲೂಕದಾಗ ಹೋದಾಗ ಸ್ವಾಭಿಮಾನದ ಪ್ರಶ್ನೆ, ಯಾಕಂದ್ರೆ ಸರ್ಕಾರ ಕೊಟ್ಟಂಥ ಫಂಡ್ ಬೇಡ ಅನ್ನಕೈತೆ ಜನ. ಏನೇನು ಆಮಿಷಗಳು ಒಡ್ಡಿದ್ರು, ಏನಾಯ್ತು ಎಂತಾಯ್ತು ಇಡೀ ರಾಜ್ಯನ ಅಲ್ಲಿ ಕೇಂದ್ರೀಕೃತಿತ್ತು. ಆದರೆ ಜನ ಮಾತಾಡ್ತಿರಕ್ಕಿಲ್ಲ. ಆದರೆ ಜನ ಮಾತ್ರ ಅಯ್ಯೋ ಪಾಪ AB ಪಾಟೀಲ್ರಿಗೆ ಹಿಂಗೆ ಅನ್ನಬಾರ್ದಿತ್ತು, ಕತ್ತಿ ಕುಟುಂಬಕ್ಕೆ ಹಿಂಗೆ ಅನ್ನಬಾರ್ದಿತ್ತು, ಯಾಕೆ ಈ ನಮ್ನಿ ವೈಯಕ್ತಿಕ ಆರೋಪ ಮಾಡತ್ತಾರಂತ ಹುಕ್ಕೇರಿ ತಾಲೂಕಿನ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯಕ್ಕೆ ಗೊತ್ತಾಗ್ತಿತ್ತು, ಇಡೀ ಜಿಲ್ಲಾಕ್ಕೆ ಗೊತ್ತಾಗ್ತಿತ್ತು, ರಾಜ್ಯಕ್ಕೆ ಗೊತ್ತಾಗ್ತಿತ್ತು. ಯಾಕಂದ್ರೆ ಅವ್ರ ಅಣ್ಣ ಉಮೇಶ್ ಕತ್ತಿ ಇದ್ದಾಗ ಆ ಕಡೆ ಯಾರೂ ಅಣಿಕೆ ಆಗ್ತಿರಕ್ಕಿಲ್ಲ. ಉಮೇಶ್ ಕತ್ತಿ ಅವ್ರು ಬಾಗಿಲ್ದಾಗ ಹೋಗಿ ನಿಂದಿರ್ತಿದ್ರು ಭಾಳಷ್ಟು ಜನ ರಾಜಕಾರಣಿಗಳು, ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ. ಆದರೆ ಅವ್ರು ಇಲ್ಲದ ಕಾಲಕ್ಕೆ ಯಾವ ರೀತಿ ಒಂದು ಈ ಜಿಲ್ಲೆಯ ಕೆಲವು ಪ್ರಭಾವಿ ಕುಟುಂಬಗಳು ಕತ್ತಿ ಕುಟುಂಬನ ತುಳಿಬೇಕು, ಕತ್ತಿ ಅವ್ರನ್ನ ಹೇಳ್ದಂಗೆ ಮಾಡ್ಬೇಕಂತ ಏನು ಒಂದು ಹುನ್ನಾರ ಮಾಡಿದ್ರಲ್ಲ, ಅದು ನಿನ್ನೆ ಫಲಿತಾಂಶ ಆಗೈತೆ. ಯಾಕಂದ್ರೆ ಯಾವತ್ತೂ ಒಂದು ಈ ಡಿವೈನ್ ಜಸ್ಟಿಸ್, ದೇವರ ನ್ಯಾಯ ನೋಡ್ತಿರ್ತೈತೆ ನಮ್ಮನ್ನ. ನಾವೇನೂ ಆಗಲಿಲ್ಲ ಅಂದಾಗ ಭಾಳಷ್ಟು ಜನ ನಿರಾಶೆ ಆಗೈತಿ. ಏನಪ್ಪ ಹೆಂಗೆ ಇನ್ನು ಮುಂದೆ ಚುನಾವಣೆಗಳು ಹೆಂಗೆ, ಒಟ್ಟಾರೆ ಇವತ್ತು ದುಡ್ಡಿನ ಮ್ಯಾಗ ಎಲ್ಲ ನಡೀತೈತೇನ, ಸರ್ಕಾರ ಆಡಳಿತ ಯಂತ್ರ ಉಪಯೋಗ ಮಾಡ್ಕೊಂಡು ಹಿಂಗೆ ಮಾಡ್ತಾರೆ ಅನ್ನುವಂಥ ಒಂದು ನಿರಾಶಾದಾಯಕ ಭಾವನೆ ಒಟ್ಟಾರೆ ಜನರ ಒಳಗಿತ್ತು. ಆದ್ರೆ ಹುಕ್ಕೇರಿ ತಾಲೂಕಿನ ಸ್ವಾಭಿಮಾನಿ ಜನ ತಮಗೆ ಏನು ಬೇಕು ಅದನ್ನು ಫಲಿತಾಂಶದಾಗ ತೋರಿಸಿದ್ದಾರೆ. ಇದೊಂದು ರಾಜ್ಯಕ್ಕೆ ಜಿಲ್ಲಕ್ಕೆ ಮಾದರಿ ಆಗ್ತೈತಂತೂ ಜನ ಮಾತಾಡತೈತೆ. ಆದರೆ ರಮೇಶ್ ಕತ್ತಿ ಅವರು ಭಾಳ ಮಾತಾಡಿದ್ದಾರೆ ಅದ್ರಾಗ. ಅದು ರಮೇಶ್ ಕತ್ತಿ ಅವ್ರಿಗೆ ಸಂಬಂಧಪಟ್ಟಿದ್ದು. ನಾವು ಐನೊಳಗೆ ಪ್ರಸಾರ ಮಾಡ್ತೇವೆ. ಅವ್ರು ಮಾತಾಡಿದ್ದು ಕರೆ ಐತೋ ಸುಳ್ಳು ಐತೋ, ಅವು ಏನು ಅವ್ರ ಕಡೆ ಅದಾವೆ, ದಾಖಲೆ ಅದಾವು, ಅವ್ರಿಗೆ ಸಂಬಂಧಪಟ್ಟಿದ್ದದು. ಆದ್ರೆ ಅವ್ರು ಮಾತಾಡಿದ್ದು ಏನೇನು ಮಾತಾಡಿದ್ರಲ್ಲ, ಇಡೀ ಜಿಲ್ಲಾ, ಇಡೀ ರಾಜ್ಯ, ಇಡೀ ತಾಲೂಕಾ ಪ್ರತಿಯೊಬ್ಬರು ರಮೇಶ್ ಕತ್ತಿಯವರ ಮಾತಾಡಿದ್ದು ಖರೆ ಐತೆ ನನ್ನ ಚರ್ಚಾ ಶುರುವಾತು ಇಡೀ ರಾಜ್ಯ ತುಂಬ. ಆದರೆ ಒಟ್ಟಾರೆ ನಿನ್ನೆ ಒಂದು 15ಕ್ಕೆ 15 ಅವ್ರ ಪೆನಲ್ ಏನು ಬಂದೈತಲ್ಲ, ಆದರೆ ಜನ ಭಾಳ ಖುಷಿ ಐತಂತ ಅಲ್ಲಿ ಜನ. ನಿನ್ನೆ 15 ಸೀಟ್ ಅವರು ಬರಬೇಕಾದ್ರೆ ರಮೇಶ್ ಕತ್ತಿ ಅವರ ಒಂದು ಆಡಳಿತ ಆಗಲಿ, ರಮೇಶ್ ಕತ್ತಿ ಅವ್ರು ಮಾತಾಡಿದ್ದಾಗಲಿ, ಅಥವಾ ನಮ್ಮ ಸ್ವಾಭಿಮಾನ, ನಮ್ಮ ತಾಲೂಕಿನ ಸ್ವಾಭಿಮಾನ, ನಮ್ಮ ತಾಲೂಕಿಗೆ ಯಾರ ಹೊರಗಿನವ್ರು ಬಂದ ಏನೇ ಮಾಡಿದರೆ ನಾವು ಅದನ್ನು ಸಮರ್ಥವಾಗಿ ಎದುರಿಸ್ತೇವಂತ ಒಂದು ಹುಕ್ಕೇರಿ ತಾಲೂಕು ಮಾದರಿ ಆದ್ರೆ ಜಿಲ್ಲಾದಾಗ, ರಾಜ್ಯಕ್ಕೆ. ಅವತ್ತು ರಮೇಶ್ ಕತ್ತಿ ಅವ್ರು ಏನು ಮಾತಾಡಿದ್ದು ಕೇಳ್ರಿ. ಇನ್ನು ಮಲಪ್ರಭಾ ಸಹಕಾರಿ ಸಕ್ಕರೆ ಚುನಾವಣೆ ಒಳಗೆ ಒಂದು ಪುನಶ್ಚೇತನ ಮಾಡುವ ಸಲುವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಯಾರಿಲ್ದನ 8 ದಿನದಾಗ ಒಂದು ಚುನಾವಣಾ ಒಂದು 5-6 ತಾಲೂಕಿನಾಗ ಬಾಬಾ ಸಾಹೇಬ್ ಪಾಟೀಲ್ರಾಗಲಿ, ವಿಠಲ್ ಹಲ್ಗೇಕರ್ ಆಗಲಿ, ಚಂದ್ರರಾಜ್ ಹಟ್ಟಿಹೊಳಿ ಆಗಲಿ ಒಂದು ವ್ಯವಸ್ಥಿತವಾಗಿ ಇಡೀ ತಮ್ಮ ಪೆನಲ್ನ MK ಹುಬ್ಳಿ ಸಕ್ರೆ ಫ್ಯಾಕ್ಟ್ರಿಗೆ ಆರಿಸ್ತಂದರು. ಅವರ ಒಳ್ಳೆ ಕೆಲಸ ಮಾಡ್ಬೇಕು. ಇವ್ರ ಈ ಎಲೆಕ್ಟ್ರಿಕ್ ಸೊಸೈಟಿ ಆಗಲಿ, MK ಹುಬ್ಳಿ ಸಕ್ರೆ ಫ್ಯಾಕ್ಟ್ರಿ ರೈತರ ಆಸೆ ಅಂತೆ ಆ ಸರಿಯಾಗಿ ಬಿಲ್ ಕೊಡೋದಾಗಲಿ, ಒಟ್ಟು ರೈತರ ಕಬ್ಬ ಹೊರಗಡೆ ಹೋಗೋದಂಗೆ ಒಂದು ಒಳ್ಳೆ ಫ್ಯಾಕ್ಟ್ರಿ, ಒಳ್ಳೆ ಮಷಿನರಿ ಇದ್ದಂಥ ಫ್ಯಾಕ್ಟ್ರಿ. ಆ ಕಡೆ ಚಂದ್ರರಾಜ್ ಹಟ್ಟಿಹೊಳಿಯವರಾಗಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆ ಒಂದು ಅದು ನಮ್ಮದೇ ಸ್ವಂತ ಫ್ಯಾಕ್ಟ್ರಿ ಅನ್ನುವಂಗೆ ಅವ್ರು ಕೆಲಸ ಮಾಡ್ಬೇಕಂತ ಅಲ್ಲಿ ಜನ ಅಪೇಕ್ಷೆ ಮಾಡಿದ್ದಾನೆ. ನಿಮ್ಮ ಮುಂದೆ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ.